ಹೋಗಿ ಕಾರ್ನ ಕೀಲಿಟ್ಟು ಬೈ ಮಿಸ್ ಆಗಿ ಲಾಕ್ ಬಟನ್ನ ಪ್ರೆಸ್ ಮಾಡಿ ಕಾರ್ ಡೋರ್ ಏನಾದರೂ ಕ್ಲೋಸ್ ಆದರೆ ಮುಗೀತು, ಕಾರ್ ಲಾಕ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕಾರ್ ಡೋರ್ ಓಪನ್ ಆಗಲ್ಲ. ಎಲ್ಲ ಕಾರಲ್ಲೂ ಲೈಟ್ ಹಂಗೆ ಆನ್ ಆಗಿರುತ್ತೆ, ಬೆಳಗ್ಗೆ ತನಕ ಆನ್ ಆಗಿರುತ್ತೆ. ಸೊ ಹುಂಡೈ ಮತ್ತು ಕಿಯಾ ಕಾರಲ್ಲಿ ಹಿಡನ್ ಫೀಚರ್ ಇದೆ. ವಿತಿನ್ 10 to 20 ಸೆಕೆಂಡ್ಸಲ್ಲಿ ಲೈಟು ಮತ್ತು ಇಂಟೀರಿಯರ್ ಎಕ್ಸ್ಟೀರಿಯರ್ ಲೈಟ್ ಎಲ್ಲ ಆಟೋ ಕಟ್ ಆಫ್ ಆಗುತ್ತೆ. ಅವಳು ಹೆಂಗೆ ನೋಡ್ತಾರೆ, ಲೈಟ್ ಕೂಡ ಆಟೋ ಕಟ್ ಆಫ್ ಆಗುತ್ತೆ. ಈಗ ನೀವು ನೆಕ್ಸ್ಟ್ ಕಾರ್ನ ಅನ್ಲಾಕ್ ಮಾಡಿದ್ರೆ ಆಟೋಮೆಟಿಕಲಿ ನಿಮಗೆ ವೆಲ್ಕಮ್ ಮಿಟ್ ಆಗಿರ್ಬೋದು, ಫಾಲೋ ಮಿ ಹೆಡ್ ಲ್ಯಾಂಪ್ ಆಗಿರ್ಬೋದು, ಪ್ರತಿಯೊಂದು ಆನ್ ಆಗುತ್ತೆ. ನೈಟ್ ಕಾರಿನ ಒಂದು ಸಣ್ಣ ರಿವ್ಯೂ ಥರ ಮಾಡಿದೆ. ಅದೇ ಥರ ಈ ಕಾರಿನ ಒಂದು 10 ಹಿಡನ್ ಫೀಚರ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕಾರ್ ಬಂದು ಬೇಸ್ ಮಾಡಲ್ ಕಾರು. ಸೊ ಈ ಕಾರಿನ ಒಂದು 10 ಹಿಡನ್ ಫೀಚರ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಈ ಕಾರಿನ ಬ್ರೋಷರ್ ಮತ್ತು ಮ್ಯಾನ್ಯಲ್. ಇದರಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ ಇವೆ ಫೀಚರ್ಸ್ ಇದೆ ಅಂತ. ಅಂಥ ಫೀಚರ್ಸ್ನ ನಿಮಗೆ ನಾನು ಹೇಳ್ತೀನಿ. ಆ್ಯಸ್ ವೆಲ್ ನೀವು ಕಾರ್ನ ಅನ್ಲಾಕ್ ಮಾಡಿ ಕಾರ್ ಒಳಗೆ ಹೋಗಿ ಕಾರ್ನ ಕೀಲಿಟ್ಟು ಬೈ ಮಿಸ್ ಆಗಿ ಲಾಕ್ ಬಟನ್ನ ಪ್ರೆಸ್ ಮಾಡಿ ಕಾರ್ ಡೋರ್ ಏನಾದರೂ ಕ್ಲೋಸ್ ಆದರೆ ಮುಗೀತು, ಕಾರ್ ಲಾಕ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕಾರ್ ಡೋರ್ ಓಪನ್ ಆಗಲ್ಲ. ಇದರ ಲಾಕ್ ಆದಾಗ ನೀವು ಎಲ್ಲ ಟ್ರಿಪ್ಪಲ್ಲಿ ಇದ್ರಿ ಅಂದ್ಕೊಳ್ಳಿ, ನೀವು ಟ್ರಿಪ್ಪಿಂದ ಮನೆಗೆ ವಾಪಸ್ ಬಂದು ಮನೆಯಿಂದ ಕೀ ತೊಗೊಂಡು ಹೋಗಿ ಕಾರ್ ಅನ್ಲಾಕ್ ಮಾಡಬೇಕಾಗುತ್ತೆ. ಸೊ ಯಾವುದೇ ರೀತಿ ಆಪ್ಷನ್ಸ್ ಇಲ್ಲ. ಇದೊಂದು ಡಿಸ್ಅಡ್ವಾಂಟೇಜೇ ಇದು. ಸೊ ಹೀಗಾಗಿ ಲಾಕ್ ಬೇರೆ ಮಾಡಿಬಿಟ್ಟಿದ್ದೀವಲ್ಲ, ಹಂಗೆ ತೆಗೆಯೋದು. ಸೊ ಅದಕ್ಕೋಸ್ಕರ ಆ ಕಡೆ ಸೈಡಿಂದ ಒಂದು ವಿಂಡೋ ಓಪನ್ ಮಾಡಿದ್ದೀನಿ. ಅಂದರೆ ಇದು ಕೀ ಇಗ್ನಿಷನ್ ಇದ್ದಾಗ ಲಾಕ್ ಏನು ಆಗಲ್ಲ, ಅವ್ರು ಎಷ್ಟೇ ಪ್ರೆಸ್ ಮಾಡಿದ್ರು ಲಾಕ್ ಬಟನ್ ಕೂಡ ಲಾಕ್ ಆಗಲ್ಲ. ಇದು ಇಗ್ನಿಷನ್ ಇದ್ದಾಗ ಅಕಸ್ಮಾತ್ ನಾವು ಏನಾರ ಕೀ ಇದ್ದು ಏನಾದ್ರು ಬೈ ಮಿಸ್ಟೇಕಾಗಿ ಡೋರ್ನ ಕ್ಲೋಸ್ ಮಾಡಿದ್ರೆ ಬಟನ್ ಪ್ರೆಸ್ ಆಗಿ ಆಗ ಆಟೋಮೆಟಿಕಲಿ ಡೋರ್ ಕೂಡ ಕ್ಲೋಸ್ ಆಗೋಗುತ್ತೆ. ಸೊ ಸೆಕೆಂಡ್ ಹಿಡನ್ ಫೀಚರ್ ವಿಷಯಕ್ಕೆ ಬಂದರೆ, ಈ ಕಾರಲ್ಲಿ 4 ಕಡೆ ಸೀಟ್ ಬೆಲ್ಟ್ ಸೆನ್ಸರ್ಗಳನ್ನ ಹಾಕಿದ್ದಾರೆ. ಸೊ ಯಾರು ಕೂತಿರಲಿ ಕುದ್ದನೇ ಇರಲಿ ಲೈಟ್ ಮಾತ್ರ ಓಡ್ತಾನೆ ಇರುತ್ತೆ. ಸೊ ಹೇಗೆ ಈ ಬೀಪ್ನ ಮತ್ತು ಈ ಲೈಟ್ನ ಆಫ್ ಮಾಡೋದು ಹೇಗೆ ಅಂತ ಅಂದರೆ, ಸೊ ಫಸ್ಟ್ ಬೂಟ್ನ ತೆಗೆದು ರಿಯರ್ ಇರೋ ಪಾರ್ಸಲ್ ಟ್ರೈನ ಅಂದರೆ ಈ ಟ್ರೈನ ತೆಗೆದು ಕೆಳಗಿಟ್ಟು, ಇಲ್ಲಿ ಕಾಣಿಸಿರೋ ಇದೇ ಸೆನ್ಸರ್, ಅದು ವೆಯ್ಟ್ ಸೆನ್ಸರ್ ಮತ್ತು ಅಲ್ಲಿ ತೋರಿಸಿರೋ ನಿಮಗೆ ಸೀಟ್ ಬೆಲ್ಟ್ ಹಾಕಿಲ್ಲ ಅನ್ನೋದು ಸೆನ್ಸರ್ ಅದು. ಸೊ ಇದನ್ನ ಫಸ್ಟು ನಾವು ರಿಮೂವ್ ಮಾಡೋಣ. ರಿಮೂವ್ ಮಾಡಿದ್ರೆ ಮುಗೀತು, ಎಲ್ಲ ಲೈಟು ಹೊಂಟೋಯ್ತು. ಸೊ ಇದು ಬೇಡ ಅಂದರೆ ತೆಗಿಬೋದು, ಬೇಕು ಅಂದರೆ ಮತ್ತೆ ಅಲ್ಲಿಗೆ ಬಂದು ಈ ಸೆನ್ಸರ್ನ ಮತ್ತೆ ಮಾಡಿದ್ರೆ ಮುಗೀತು. ಯಾವುದೇ ರಾಕೆಟ್ ಸೈನ್ಸ್ ಏನೂ ಇಲ್ಲ, ಎಲ್ಲರೂ ಮಾಡ್ಬೋದು. ಸೊ ಮುಗೀತು, ಮತ್ತೆ ಅದೇ ಲೈಟ್ ಆನ್ ಆಗುತ್ತೆ. ಸೊ ಥರ್ಡ್ ಹಿಡನ್ ಫೀಚರ್ ವಿಷಯಕ್ಕೆ ಬಂದರೆ, ಈ ಕಾರಲ್ಲಿ 3 ಬಟನ್ ಸಿಗುತ್ತೆ ನಿಮಗೆ. ಲಾಕ್, ಅನ್ಲಾಕ್ ಮತ್ತು ಹೋಲ್ಡ್ ಮಾಡಿಕೊಂಡ್ರೆ ಬೂಟ್ ರಿಲೀಸ್ ಆಗುತ್ತೆ. ಸೊ ಫಸ್ಟಿಗೆ ನಾವು ಕಾರ್ನ ಲಾಕ್ ಮಾಡೋಣ. 4 ಡೋರ್ ಕೂಡ ಲಾಕ್ ಆಗಿದೆ ಮತ್ತು ಬೂಟ್ ಕೂಡ ಲಾಕ್ ಆಗಿದೆ. ಸೊ ಅನ್ಲಾಕ್ ಬಟನ್ನ ಅಂದರೆ ಹೋಲ್ಡ್ ಮಾಡಿಕೊಡೋ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಕೇವಲ ಬೂಟ್ ಒಂದೇ ಓಪನ್ ಆಗುತ್ತೆ, ಯಾವುದೇ ಡೋರು ಓಪನ್ ಆಗೋಲ್ಲ. ಸೊ ನಾವು ಕಾಮನಾಗಿ ಏನು ಮಾಡ್ತೀವಿ, ಲಗೇಜ್ ತೊಗೊಂಬಂದು ಲಗೇಜ್ನ ಕಾರಲ್ಲಿ ಇಟ್ಟು ಬೈ ಮಿಸ್ ಆಗಿ ಕೀನಾಗಿ ಇಟ್ವಿ, ಕೀ ಇಟ್ಟು ಕಾರ್ನ ಕ್ಲೋಸ್ ಮಾಡಿದ್ರೆ ಮುಗೀತು, ಕಾರ್ ಲಾಕ್ ಆಗೋಗಿದೆ. ಎಷ್ಟು ಡಿಸ್ಅಡ್ವಾಂಟೇಜ್ ಫೀಚರ್ ಅಲ್ವಾ ಇದು. ಒಂದು ಹೋಟೆಲ್ಗೆ ಹೋಗಿರ್ತಾರೆ, ಎಲ್ಲರೂ ಹೋಗಿರ್ತೀರಾ ಅಂದರೆ ಮನೆಗೆ ಹೋಗಿ ಕೀ ತಂದು ಇಲ್ಲ ಮೆಕ್ಯಾನಿಕ್ನ ಕರೆದ್ಬಿಟ್ಟು ಕೀನ ತೊಗೋಬೇಕು ಹೊರಗಡೆಗೆ. ಸೊ ಈಗ ಫೋರ್ತ್ ಹಿಡನ್ ಫೀಚರ್ ವಿಷಯಕ್ಕೆ ಬಂದರೆ, ಈ ಕಾರಲ್ಲಿ ನೀವು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು, ಡಿಸ್ಪ್ಲೇ ಇರೋ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಬೋದು. ಹೇಗೆ ಅಂದರೆ ನೀವು ಫಸ್ಟು ಸೆಟ್ಟಿಂಗ್ಸಿಗೆ ಬಂದು ನೆಕ್ಸ್ಟು ನೀವು ಲ್ಯಾಂಗ್ವೇಜಿಗೆ ಹೋದರೆ ನಿಮಗೆ ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಮರಾಠಿ, ಉರ್ದು, ತೆಲುಗು, ತಮಿಳ್ ಯಾವ್ದಾರು ಹಾಕೋಬೇಕು. ಸದ್ಯಕ್ಕೆ ನಾವೀಗ ಕನ್ನಡ ಹಾಕೋಣ. ಕನ್ನಡದಲ್ಲಿ ಹಾಕಿದ್ರೆ ಪ್ರತಿಯೊಂದು ಕನ್ನಡದಲ್ಲಿ ಆಗುತ್ತೆ. ನಿಮಗೆ ಟೈರ್ ಪ್ರೆಷರ್ ಎಷ್ಟಿದೆ ಅಂತ, ಯೂರಿಯಾ ಲೆವೆಲ್ ಎಷ್ಟಿದೆ ಅಂತ, ಮತ್ತು ಕಾರ್ ಎಷ್ಟು ರನ್ ಆಗಿದೆ, ಪ್ರತಿಯೊಂದು ಕನ್ನಡದಲ್ಲೇ ಸೆಟ್ ಆಗೋಗುತ್ತೆ. ಸೊ ನಾವು ಫಿಫ್ತ್ ಹಿಡನ್ ಫೀಚರ್ ವಿಷಯಕ್ಕೆ ಬಂದರೆ, ಈ ಕಾರಲ್ಲಿ ಹಿಂದೆಗಡೆ ಒಂದು ಲೈಟ್ ಸಿಗುತ್ತೆ, ಫ್ರಂಟಲ್ಲಿ ಯಾವುದೇ ಲೈಟ್ ಸಿಗೋಲ್ಲ. ಸೊ ಡೋರ್ ಓಪನ್ ಮಾಡಿದಾಗ ಒಂದು ಲೈಟ್ ಆನ್ ಆಗುತ್ತೆ, ಮತ್ತು ನಾವೇ ಬೇಕು ಅಂತ ಆನ್ ಮಾಡೋಣ. ಸೊ ಸನ್ಗ್ಲಾಸ್ ಹೋಲ್ಡ್ರ್ ಇಲ್ವಲ್ಲ ಇಲ್ಲೊಂದು ಲೈಟ್ ಆನ್ ಮಾಡೋಕ್ಕೆ ಅಂತ. ಸೊ ರೆಗ್ಯುಲರಾಗಿ ನೈಟಿಂದ ಕಾರ್ ಓಡಿಸ್ಕೊಂಡು ಬಂದಾಗ ಲೈಟ್ ಆನ್ ಮಾಡಿಬಿಟ್ಟು ಕೀ ಎತ್ಕೊಂಡು ಹೋಗ್ತೀವಿ. ಲಾಕ್ ಕೂಡ ಮಾಡೋಣ ಕಾರ್ನ. ಎಲ್ಲ ಕಾರಲ್ಲೂ ಲೈಟ್ ಹಂಗೆ ಆನ್ ಆಗಿರುತ್ತೆ, ಬೆಳಗ್ಗೆ ತನಕ ಆನ್ ಆಗಿರುತ್ತೆ. ಸೊ ಹುಂಡೈ ಮತ್ತು ಕಿಯಾ ಕಾರಲ್ಲಿ ಹಿಡನ್ ಫೀಚರ್ ಇದೆ. ವಿತಿನ್ 10 to 20 ಸೆಕೆಂಡ್ಸಲ್ಲಿ ಲೈಟು ಮತ್ತು ಇಂಟೀರಿಯರ್ ಎಕ್ಸ್ಟೀರಿಯರ್ ಲೈಟ್ ಎಲ್ಲ ಆಟೋ ಕಟ್ ಆಫ್ ಆಗೋಗುತ್ತೆ. ಅವಳು ಹೆಂಗೆ ನೋಡ್ತಾರೆ, ಲೈಟ್ ಕೂಡ ಆಟೋ ಕಟ್ ಆಫ್ ಆಗುತ್ತೆ. ಈಗ ಆಯ್ತಲ್ಲ ಆಟೋ ಕಟ್ ಆಫ್. ಸೊ ಸಿಕ್ಸ್ತ್ ಹಿಡನ್ ಫೀಚರ್ ವಿಷಯಕ್ಕೆ ಬಂದರೆ, ಈ ಕಾರ್ ಬೇಸ್ ಮಾಡಲ್ ತಗೊಂಡ್ರೆ ಯಾವುದೇ ರೀತಿ ನಿಮಗೆ ಆಟೋ ಹೆಡ್ ಲ್ಯಾಂಪ್ಸ್ ಆಗಿರ್ಬೋದು, ವೆಲ್ಕಮ್ ಹೆಡ್ ಲೈಟ್ಸ್ ಆಗಿರ್ಬೋದು ಯಾವುದೂ ಸಿಗಲ್ಲ, ಟಾಪ್ ಎಂಡಲ್ಲಿ ಕೂಡ ಸಿಗೋಲ್ಲ. ಸೊ ಫಸ್ಟಿಗೆ ನಾವು ಕಾರ್ನ ಅನ್ಲಾಕ್ ಮಾಡಿಕೊಂಡು ಇಂಟೀರಿಯರಿಗೆ ಹೋದರೆ, ಇಂಟೀರಿಯರಲ್ಲಿ ಪೈಲಟ್ ಲ್ಯಾಂಪ್ನ ಜಸ್ಟ್ ಆನ್ ಮಾಡಿ ಮತ್ತು ಕಾರ್ನ ಲಾಕ್ ಮಾಡಿ. ನೀವು ನೆಕ್ಸ್ಟ್ ಕಾರ್ನ ಅನ್ಲಾಕ್ ಮಾಡಿದ್ರೆ
ಆಟೋಮೆಟಿಕಲಿ ನಿಮಗೆ ವೆಲ್ಕಮ್ ಮಿಟ್ ಆಗಿರ್ಬೋದು, ಫಾಲೋ ಮಿ ಹೆಡ್ ಲ್ಯಾಂಪ್ ಆಗಿರ್ಬೋದು, ಪ್ರತಿಯೊಂದು ಆನ್ ಆಗುತ್ತೆ. ನೈಟ್ ಟೈಮ್ ತುಂಬ ಯೂಸ್ ಆಗುತ್ತೆ. ರೋಡ್ ಕಾಣಲ್ಲಿ ನಿಂತ್ಕೊಂಡು ಹೋಗೋಕ್ಕೆ, ಕಾರ್ ಒಳಗೆ ಹತ್ತಬೇಕಂದ್ರೆ ಯೂಸ್ ಆಗುತ್ತೆ. ಮತ್ತು ಇದನ್ನ ಕ್ಲೋಸ್ ಮಾಡಬೇಕು, ಉರಿಯೋದು ಬೇಡ ಅಂತ ಇದೆ. ಮತ್ತೆ ಅನ್ಲಾಕ್ ಆಗುತ್ತೆ, ಇದು ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಮತ್ತು ಲಾಕ್ ಮಾಡಿ ಅನ್ಲಾಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಆನ್ ಆಗುತ್ತೆ. ಸೊ ಟಿಪಿಕಲಿ ನೀವು ಸೌಂಡನ್ನ ಕೇಳೇ ಇರ್ತೀರಾ, ಉಂಡೆ ಗೆಟ್ ಫೆಮಿಲಿಯರ್ ಸೌಂಡ್ ಇದು. ಸೊ ನೀವು ನೈಟ್ ಟೈಮ್ ಎಲ್ಲಾರ ಸೈಲೆಂಟಾಗೆಲ್ಲ ಹೊರಗಡೆ ಹೋಗಬೇಕು ಅಂತ ಇದ್ದರೆ, ಯಾರಿಗೂ ಡಿಸ್ಟರ್ಬ್ ಮಾಡ್ದಲೆ ಅಂತ ಅಂದರೆ ಇದನ್ನು ಹೇಗೆ ಸೌಂಡ್ ಆಫ್ ಮಾಡೋದು ಅಂದರೆ, ಲಾಕ್ ಮತ್ತು ಅನ್ಲಾಕ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ 3 ಸಲ ಬ್ಲಿಂಕ್ ಆಗಿಬಿಟ್ಟು ಆ ಸೌಂಡ್ ಇರುತ್ತಲ್ಲ, ಅದು ಲಾಕ್ ಅನ್ಲಾಕ್ ಮಾಡಿದಾಗ ಅದು ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಸೊ ಯಾವುದೇ ರೀತಿ ಸೌಂಡ್ ಕೂಡ ಮಾಡಲ್ಲ. ಮತ್ತೆ ಇದನ್ನ ಆ್ಯಕ್ಟಿವೇಟ್ ಮಾಡಬೇಕು ಅಂದರೆ ಜಸ್ಟ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಸಾಕು, ಮತ್ತೆ ರೆಗ್ಯುಲರ್ ಅದೇ ಸೌಂಡ್ ಕೂಡ ಆನ್ ಆಗುತ್ತೆ. ಸೊ ನೆಕ್ಸ್ಟ್ ಹಿಡನ್ ಫೀಚರ್ ಏನು ಅಂದರೆ, ನಾನು ಈ ಬಾನೆಟ್ನ ಸ್ವಲ್ಪ ಓಪನ್ ಮಾಡಿದ್ದೀನಿ. ಸೊ ಲಾಕ್ ಆಗಿಲ್ಲ ಬಾನೆಟು. ನಾನು ಎಷ್ಟೇ ಸಲ ಲಾಕ್ ಬಟನ್ ಪ್ರೆಸ್ ಮಾಡಿ, ಯಾವುದೇ ಎಲ್ಲ ಡೋರ್ಗೂ ಅಪ್ಲೈ ಆಗುತ್ತಿದ್ದು. ಸೊ ಲಾಕ್ ಬಟನ್ ಎಷ್ಟೇ ಸಲ ಪ್ರೆಸ್ ಮಾಡಿದ್ರು ಕೂಡ ಲಾಕ್ ಆಗಲ್ಲ. ಸೊ ಜಸ್ಟ್ ನಾನು ಬಾನೆಟ್ನ ಪ್ರೆಸ್ ಮಾಡೋದು, ಲಾಕ್ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ಲಾಕ್ ಆಗುತ್ತೆ. ನೋಡಿದ್ರೆ ಲಾಕ್ ಆಯಿತು ಆಟೋಮೆಟಿಕ್. ಎಲ್ಲ ಡೋರ್ಗೂ ಅಪ್ಲೈ ಆಗುತ್ತೆ ಈ ಫೀಚರು. ನಾವು ಯಾವುದೇ ಡೋರ್ನ ಬೈ ಮಿಸ್ ಆಗಿ ಲಾಕ್ ಮಾಡಿಲ್ಲ ಅಥವಾ ಸ್ವಲ್ಪ ಓಪನ್ ಆಗಿತ್ತು ಅಂದರೆ ಲಾಕ್ ಏನೂ ಆಗಲ್ಲ ಕಾರು, ಸೌಂಡ್ ಕೂಡ ಬರೋಲ್ಲ ಸೌಂಡ್ ಆನ್ ಆಗಿದ್ರೆ. ನೆಕ್ಸ್ಟ್ ಹಿಡನ್ ಫೀಚರ್ ವಿಷಯಕ್ಕೆ ಬರೋಣ. ನೆಕ್ಸ್ಟ್ ಹಿಡನ್ ಫೀಚರ್ ಏನು ಅಂದರೆ, ಇಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಸಿಗುತ್ತೆ. ಟ್ರಾಕ್ಷನ್ ಕಂಟ್ರೋಲ್ ಒತ್ತಿದ್ರೆ ಆಫ್ ಆಗುತ್ತೆ, ಮತ್ತೆ ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಎಲ್ಲರಿಗೂ ಗೊತ್ತಿರೋ ಫೀಚರ್ ಇದು. ಸೊ ಇದೇ ಬಟನ್ನ ನಾವು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಟ್ರಾಕ್ಷನ್ ಕಂಟ್ರೋಲ್ ಮತ್ತು ESC ಎರಡೂ ಆಫ್ ಆಗುತ್ತೆ. ಸೊ ESC ಆ್ಯಂಡ್ ಟ್ರಾಕ್ಷನ್ ಕಂಟ್ರೋಲ್ ಎಲ್ಲಿಗೆ ಯೂಸ್ ಆಗುತ್ತೆ ಅಂದರೆ, ವೀಲು ತುಂಬ ಕಡೆ ಪವರ್ ಕಟ್ ಆಗುತ್ತಲ್ಲ, ಹಾಕೊಂಡಿದ್ದಾಗ ಆಗಿರ್ಬೋದು, ನಿಮಗೆ ಪವರ್ ಇನಫಾಗಿ ಸಿಗೋಲ್ಲ. ಸೊ ಈ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಗಿದೆ ನೋಡಿ, ಇಲ್ಲಿ ಆನ್ ಆಗಿದೆ. ಇಲ್ಲಿ ಯಾವುದೇ ಕೂಡ ಲೈಟ್ ಕೂಡ ಇಲ್ಲ ಇಲ್ಲಿ. ಸೊ ಹಾಗೆ ನೋಡಿದ್ರಲ್ಲ, ಅದೇ ಕ್ಲಿಪ್ಪಲ್ಲಿ ತೋರಿಸ್ತಾ ಇದೀನಿ. ಈಗ ಟ್ರಾಕ್ಷನ್ ಕಂಟ್ರೋಲ್ ಮತ್ತು ESC ಎರಡೂ ಆಫ್ ಮಾಡೋಣ. ಹಂಗೆ ವೀಲ್ಸ್ನ ಅಬ್ಸರ್ವ್ ಮಾಡ್ತಾ ಎರಡು ಪವರ್ ಡಿಫರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಸೊ ಟ್ರಾಕ್ಷನ್ ಮತ್ತು ವಿತೌಟ್ ಟ್ರಾಕ್ಷನಲ್ಲಿ ನಾನು ಗಾಡಿನ ಮೂವ್ ಮಾಡಿದ್ದಕ್ಕೆ ನಿಮ್ಗೆ ಎರಡರೂ ಡಿಫ್ರೆನ್ಸ್ ಗೊತ್ತಾಗಿದೆ ಅನಿಸುತ್ತೆ. ವಿತೌಟ್ ಟ್ರಾಕ್ಷನಲ್ಲಿ ಮೂವ್ ಮಾಡಿರೋ ಕಾರಣದಿಂದ ವೀಲಲ್ಲಿ ತುಂಬ ಸ್ಮೆಲ್ ಬರ್ತಿದೆ, ಬರ್ನ್ ಆಗಿರೋ ಸ್ಮೆಲ್ಲು. ಸೊ ನೆಕ್ಸ್ಟ್ ಹಿಡನ್ ಫೀಚರ್ ವಿಷಯಕ್ಕೆ ಬರೋಣ. ಫಸ್ಟ್ ಡೋರ್ನ ಅನ್ಲಾಕ್ ಮಾಡೋಣ, ಸ್ವಲ್ಪ ಕ್ಲೋಸ್ ಮಾಡೋಣ. ನಾವು ಇದೇ ಸ್ಪೀಡಲ್ಲಿ ಮೂವ್ ಮಾಡ್ತಿರೋಣ. ಒಂದು 10-15 ತನಕ ಹೋಗಿ ತಕ್ಷಣ ಬೀಪ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಗೆಸ್ ಮಾಡಿ ಡೋರ್ನ ಲಾಕ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಡೋರ್ ಓಪನ್ ಆಗೋಲ್ಲ, ಡೋರ್ ಲಾಕ್ ಮಾಡೋಕ್ಕಾಗಲ್ಲ. ನೀವು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟೆ ಕಾರ್ನ ಲಾಕ್ ಮಾಡಬೇಕು. ಯಾಕೆ ಅಂದರೆ ಇಲ್ಲಿದ್ದಾರಲ್ಲ 2 ವೀಲರ್ಸ್, ಇವ್ರು ಸೇಫ್ಟಿಗೋಸ್ಕರ ಮಾಡಿದ್ದಾರೆ. ಸೊ ಲಾಸ್ಟ್ ಹಿಡನ್ ಫೀಚರಿಗೆ ಬರೋಣ. ಲಾಸ್ಟ್ ಹಿಡನ್ ಫೀಚರ್ ಯಾವುದು ಅಂದರೆ, ಇದ್ರದ್ದು ಸೌಂಡ್ ಸೆಟ್ ಮಾಡೋದು. ಅಂದರೆ ರಿವರ್ಸಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ಸೊ ಅದ್ರ ಸೌಂಡ್ ಹೆಂಗೆ ಸೆಟ್ ಮಾಡೋದು ಅಂದರೆ, ಡ್ರೈವರ್ ಅಸಿಸ್ಟೆನ್ಸಿಗೆ ಬಂದರೆ ನಿಮಗೆ ವಾರ್ನಿಂಗ್ ಮೆಥಡ್ಸಲ್ಲಿ 3 ವಾಲ್ಯೂಮ್ ಸಿಗುತ್ತೆ, ಹೈ, ಮೀಡಿಯಮ್, ಲೋ ಅಂತ. ಪ್ರೆಸೆಂಟ್ ಹೈಯಲ್ಲಿದೆ ಈಗ, ಯಾಕಂದರೆ ನೀವು ಸ್ಟಾಕಲ್ಲಿ ಇದೇ ಬರೋದು, ಹೈ, ಮೀಡಿಯಮ್, ಹೈಯೇ ಬರೋದು ಸೆಟ್ ಆಗಿ. ಯಾವ್ದು ಬೇಕಾದ್ರೂ ಸೆಟ್ ಮಾಡ್ಕೋಬೋದು ವಾಲ್ಯೂಮ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ದು. ಸೊ ಫೈನಲಿ ಮುಗೀತು ಈ 10 ಹಿಡನ್ ಫೀಚರ್ಸ್ ವಿಡಿಯೋ. ಹೇಗಿತ್ತು ವಿಡಿಯೋ ಇದು? ಮತ್ತು ನಂಗೆ ಗೊತ್ತು ಆಲ್ಮೋಸ್ಟ್ ನಿಮಗೆ ಈ 10 ಹಿಡನ್ ಫೀಚರ್ಸ್ ನಿಮ್ಗೆ ಫಸ್ಟೇ ಗೊತ್ತಿತ್ತು ಅಂತ. ಯೂಸ್ ಮಾಡ್ತಾ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟು ಈ ಕಾರ್ದೊಂದು ಟ್ಯಾಂಕ್ ಟು ಟ್ಯಾಂಕ್ ಮೈಲ್ಸ್ ಟೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ವಿಡಿಯೋ ಪೋಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇದು ಬಿಟ್ಟರೆ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡ್ಬೋದು ಈ ಕಾರ್ ಬಗ್ಗೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಹೆಚ್ಚು ಕಾರ್ ರಿವ್ಯೂಸ್ನ ಮಾಡ್ತಾ ಇರೋಣ.